ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿಯಾದ ವ್ಲಾಗ್ ಇಲ್ಲ. ಏನಂದರೆ ನಾನು ಆಲ್ಮೋಸ್ಟು ಹೋಮ್ ರೆಮಿಡೀಸ್ ಮಾಡಿ ತುಂಬ ದಿನಗಳಾಗೋಗಿತ್ತು. ಹೋಮ್ ರೆಮಿಡೀಸ್ ವಿಡಿಯೋಸ್ ಮಾಡಿರಲೇ ಇಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೋಮ್ ರೆಮಿಡೀಸೇ ಜಾಸ್ತಿ ಮಾಡಿದ್ದು, ಅಂದರೆ ವ್ಲಾಗ್ಸ್ ಎಲ್ಲ ಕಡಿಮೆನೇ ಮಾಡಿದ್ದು, ಬ್ಯೂಟಿ ರಿಲೇಟೆಡ್ ವಿಡಿಯೋಸೇ ಜಾಸ್ತಿ ಮಾಡ್ತಿದ್ದೆ. ಬಟ್ ಆಮೇಲೆ ಎಲ್ಲರೂ ಬ್ಲಾಗ್ಸ್ ಇಷ್ಟಪಡೋಕ್ಕೆ ಎಲ್ಲರೂ ಬ್ಲಾಗ್ಸ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನೇ ಮಾಡ್ತಾ ಇದ್ದೆ. ಸೊ ಇವಾಗ ಮತ್ತೆ ನಾನು ಹೋಮ್ ರೆಮಿಡೀಸ್ ಮಾಡೋಣ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಕೆಲವರಿಗೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಭಯ ಇರುತ್ತೆ, ಮತ್ತು ಕೆಲವರಿಗೆ ಪ್ರಾಡಕ್ಟ್ಸ್ಗೆ ದುಡ್ಡು ಹಾಕೋಷ್ಟು ಇದಿರಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು, ಮತ್ತು ಜಾಸ್ತಿ ಟೈಮ್ ಇಲ್ಲದೆ ಇರೋರಿಗೆ ಪ್ರಾಡಕ್ಟ್ಸ್ ಬೇಕು. ಯಾಕಂದರೆ ಟೈಮ್ ಇರೋರು ಹೋಮ್ ರೆಮಿಡೀಸ್ ಮಾಡ್ಕೊತಾರೆ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ಯಾವ ಹೋಮ್ ರೆಮಿಡಿ ನಾನು ರೀಸ್ಟಾರ್ಟ್ ಮಾಡ್ತಿರೋದು ನಂದು ಬ್ಯೂಟಿ ವಿಡಿಯೋ ಅಂದರೆ, ಇವಾಗ ಸಮ್ಮರ್ ಬಂತು ಅಂದರೆ ಎಲ್ಲರಿಗೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅದು ಅಂದರೆ ಟ್ಯಾನ್ ಆಗೋದು. ಸೊ ಟ್ಯಾನ್ ಆಗಿಬಿಡ್ತೀವಿ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತು ಸಮ್ಮರಲ್ಲೇ ನಾವು ಜಾಸ್ತಿ ಟ್ರಾವೆಲ್ ಮಾಡೋದು, ಏಕೆಂದರೆ ಮಕ್ಳಿಗೆ ರಜಾ ಇರುತ್ತೆ, ಹೊರಗಡೆ ಹೋಗ್ತಿರ್ತೀವಿ. ಸೊ ಆವಾಗ ಹೇಗೆ ನಾವು ನಮ್ಮದು ಟ್ಯಾನನ್ನು ವೆಕೇಶನ್ ಎಲ್ಲ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ, ಟ್ಯಾನ್ ಆಗ್ತೀವಿ ಅಂತ ಎಂಜಾಯ್ ಮಾಡೋದು ಬಿಡಬೇಡಿ. ಮನೆಗೆ ಬಂದು ಹೇಗೆ ಹೋಗಿಸ್ಕೋಬೋದು, ಮನೇಲೆ ಹೋಮ್ ರೆಮಿಡೀಸ್ ಮಾಡಿ ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಟಿಪ್ಸ್ ಕೊಟ್ಬಿಡ್ತೇನೆ ನಾವು ಟ್ಯಾನನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ಏನಂದರೆ ಫಸ್ಟ್ ಟಿಪ್ಪು, ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ. ಸಮ್ಮರ್ ಇರಲಿ, ವಿಂಟರ್ ಇರಲಿ, ಮನೆಯಲ್ಲಿ ಹೊರಗಡೆ ಹೋಗಿ ಸನ್ಸ್ಕ್ರೀನ್ ಅಂತೂ ಯೂಸ್ ಮಾಡಿ. ನಾನು ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಸಲ್ಲಿ ಯಾವ ಸನ್ಸ್ಕ್ರೀನ್ ಬೆಸ್ಟು, ನನ್ನ ಟಾಪ್ 5 ಯಾವುದು ನನ್ನ ಫೇವ್ರೇಟು, ಮತ್ತು ಹೇಗೆ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ನ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿ, ಬಟ್ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಯೂಸ್ ಮಾಡಿ. ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನೀರೆಲ್ಲ ಆಡ್ತಿದ್ದೆ, ಅವಾಗ ಅಪ್ಲೈ ಮಾಡ್ತೀವಿ. ಸೊ ಆದಷ್ಟು ಕಡಿಮೆ ಆಗುತ್ತೆ. ಫುಲ್ ಆಗೋದೇ ಇಲ್ಲ, ನಾನು ಯಾವತ್ತೂ ಇಡಲ್ಲ. ಯಾಕೆ ನಾನು ಟ್ರೈ ಮಾಡಿದ್ದೀನಿ, ಸನ್ಸ್ಕ್ರೀನ್ ಹಚ್ಕೊಂಡು ನಾನು ಕೂಡ ಟ್ಯಾನ್ ಆಗಿದ್ದೀನಿ. ಸೊ ಪೂರ್ತಿ ನಾವು ಟ್ಯಾನ್ ಆಗೋದೇ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಪೂಲಲ್ಲಿ ಇಳಿದ್ರೆ ಅಥವಾ ನಾವು ಬೀಚಲ್ಲಿ ಇಳಿದ್ರೆ ಟ್ಯಾನ್ ಆಗೇ ಆಗ್ತೀವಿ. ಸೊ ಬಟ್ ಆದಷ್ಟು ಕಡಿಮೆ ಆಗ್ತೀವಿ. ಸೊ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ಇವತ್ತಿನ ಹೋಮ್ ರೆಮಿಡಿ. ಸನ್ ಟ್ಯಾನ್ ಆದರೆ ನಾವು ಮನೇಲಿ ಕೇವಲ 4 ಪದಾರ್ಥ ಯೂಸ್ ಮಾಡಿ ಹೇಗೆ ಹೋಗಿಸ್ಕೋಬೋದು ಅಂತ. ಸೊ ಬಿಫೋರು ನೀವು ನೋಡ್ಕೊಂಬಿಡಿ ನಂದು ಹ್ಯಾಂಡು. ಓಕೆ, ಸೊ ಇನ್ಸ್ಟೆಂಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಹಿಂಗಿದೆ ನನ್ನ ಹ್ಯಾಂಡು. ಅಪ್ಲೈ ಮಾಡಿ ತೋರಿಸ್ತೀನಿ. ಫೇಸ್ಗೂ ಅಪ್ಲೈ ಮಾಡ್ತೀನಿ ನಾನು. ಸೊ ಬಿಫೋರ್ ಫ್ರೆಂಡ್ಸ್, ಇದಕ್ಕೆ ನಾನು ಹೇಗೆ ಇದು ಪ್ಯಾಕ್ ಏನಿದೆ, ಪ್ಯಾಕ್ ಕಮ್ ಸ್ಕ್ರಬ್ ಅಂತ ಹೇಳ್ಬೋದು. ನಾನು ಇದಕ್ಕೆ ಹೇಗೆ ನಾನು ಪ್ರಿಪೇರ್ ಮಾಡ್ಕೊಂಡೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಒಂದು 2 ಸ್ಪೂನ್ ಅಷ್ಟು ಕಾಫಿ ಪುಡಿ ತೊಗೊಳ್ಳಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು, ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದ್ರ ಪ್ರಕಾರ ತೊಗೊಳ್ಳಿ. ನಾನು ಸದ್ಯಕ್ಕೆ 2 ಸ್ಪೂನ್ ತೊಗೊಂಡಿದ್ದೀನಿ, ಚಿಕ್ಕ ಸ್ಪೂನು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಚೂರೇ ಹಾಕ್ಕೊಳ್ಳಿ ಸಾಲ್ಟು. ಅದಾದಮೇಲೆ ಲೆಮನ್ನು, ಒಂದು ಅರ್ಧ ಲೆಮನ್ನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ರಸ ಇರೋದು ಲೆಮನ್ನು. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಹಾಲು, ಅದು ಮಿಕ್ಸ್ ಮಾಡೋದಕ್ಕೆ. ಹಾಲು ನೀವು ರಾ ಮಿಲ್ಕ್ ತೊಗೋಬೇಕು, ಅಂದರೆ ಕಾಯಿಸ್ತಾ ಇರುವಂಥ ಹಾಲು. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮದು ಸ್ಕ್ರಬ್ ಏನಿದೆ ಅದು ರೆಡಿ ಆಗುತ್ತೆ. ಓಕೆ, ನೋಡ್ಕೊಂಡು ಬಂದ್ರಲ್ವಾ. ಸೊ ಏನೇನು ಹಾಕಿದ್ದೀನಿ ಅಂತ. 4 ಪದಾರ್ಥನೂ ಖಂಡಿತ ಮನೇಲಿ ಯಾವಾಗಲೂ ಇರುತ್ತೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಉಪ್ಪು ಹಾಕಿ ರಮ್ಯ ಅಂದರೆ ಉಪ್ಪು ನಿಮಗೆ ತುಂಬ ಚೆನ್ನಾಗಿ ಬ್ಲೀಚ್ ಮಾಡೋದಕ್ಕೆ, ನಿಮ್ಮ ಸ್ಕಿನ್ನನ್ನು ಅಂದರೆ ವೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಹೊಸದು ನಾನು ಹಾಕ್ಕೊಂಡಿರೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಅಪ್ಲೈ ಮಾಡೋದು ಏನು ಸ್ಪೆಷಲ್ ಎಲ್ಲ ಏನಿಲ್ಲ. ಸ್ವಲ್ಪ ತಿಕ್ಕಾಗೂ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ತಿನ್ನಾಗೆ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರು ಯೂಸ್ ಮಾಡ್ಬೋದು, ಇದೆ ಅಂತ ಏನಿಲ್ಲ. ಸೊ ನಿಮ್ಗೆ ಯಾವುದಾಗತ್ತೆ, ನಿಮ್ಮನೇಲಿ ಯಾವುದಿದೆ ಕಾಫಿ ಪುಡಿ ಅದನ್ನೇ ಯೂಸ್ ಮಾಡಿ. ಏನು ಇದೇ ಬೇಕು ಅದೇ ಬೇಕಂತೇನಿಲ್ಲ. ಸೊ ಅಪ್ಲೈ ಮಾಡಿದ್ದೀನಿ. ಇವಾಗ ಮುಖಕ್ಕೂ ಅಪ್ಲೈ ಮಾಡೋಣ. ಸೊ ಇವಾಗ ಒಂದು 5 ಮಿನಿಟ್ಸ್ ಬಿಡೋಣ. 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡೋಣ. ಸೊ ನಾನು 5 ಮಿನಿಟ್ಸ್ ಆದಮೇಲೆ ನಿಮಗೆ ಮತ್ತೆ ಆಗಿದೆ ಫ್ರೆಂಡ್ಸ್. 5 ಮಿನಿಟ್ಸ್ ಆಗಿದೆ. ಸೊ ಇವಾಗ ಸ್ಕ್ರಬ್ ಮಾಡೋಣ. ಇದು ಇಲ್ಲಿ ಮಾಡ್ತೀನಿ ನಾನು. ಸೊ ನೋಡಿ, ಈ ಥರ ನಾರ್ಮಲ್ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಮಾಡ್ತೀನಿ. ಫೇಸು ಅಷ್ಟೇ ಹಾಗೆ ಸ್ಕ್ರಬ್ ಮಾಡಿ. ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡಿ ಮುಖನ, ಯಾಕೆಂದರೆ ಸ್ಕಿನ್ ಸ್ವಲ್ಪ ಇದಿರುತ್ತಲ್ಲ. ಸೊ ಅದಕ್ಕೆ
ಸೊ ನೋಡ್ಬೋದು ಇವಾಗ ನೀವು ನಂದು ಹ್ಯಾಂಡು ಮುಖನೂ ಕೂಡ ನೋಡ್ಬೋದು. ಯೂಸ್ ಮಾಡಿರೋ 4 ಪದಾರ್ಥಗಳು ಅಷ್ಟೇ ಮನೇಲೆ ಸಿಗೋದಾಗಿರೋದ್ರಿಂದ ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಲು ನಿಮ್ಮ ಸ್ಕಿನ್ ವೈಟ್ನಿಂಗ್ ಹೆಲ್ಪ್ ಮಾಡುತ್ತೆ, ಹಾಗೆ ಉಪ್ಪು ನಿಮ್ಮನ್ನು ಒಳ್ಳೆ ಬ್ಲೀಚ್ ಥರ ಹೆಲ್ಪ್ ಆಗುತ್ತೆ. ಈವನ್ ಲೆಮನ್ ಕೂಡ ಅಷ್ಟೇ ನಿಮಗೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ. ಸೊ ಅದರಿಂದ ನಿಮ್ಮದು ಮುಖದಲ್ಲಿರೋ ಟ್ಯಾನ್ ಆಗಿರುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಾಫಿ ಪುಡಿ ಅಂತೂ ನಿಮ್ಮ ಮುಖಕ್ಕೆ ತುಂಬ ಬೆಸ್ಟು. ನಿಮ್ಮ ಮುಖ, ಮೈ, ಕೈ ಕಾಲು ಎಲ್ಲದಕ್ಕೂ ಕೂಡ ತುಂಬ ಬೆಸ್ಟು ಅಂತ ಹೇಳ್ಬೋದು ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಇದನ್ನು ನಮಗೆ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಪ್ರಾಡಕ್ಟ್ಸ್ದು ಕಾಫಿ ಪುಡಿ ಬೇಸ್ ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕಾದ್ರೆ ನಾನು ಕೆಲವೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡ್ಬೋದು ನೀವು. ಪರ್ಟಿಕ್ಯುಲರಾಗಿ ಇದೇ ಬ್ರ್ಯಾಂಡ್ ಅಂತಿಲ್ಲ, ಯಾವ್ದು ಕಾಫಿ ಪುಡಿಯಲ್ಲಿ ಸಿಗುತ್ತೆ ಅದನ್ನೆಲ್ಲ ನಾನು ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಕಾಫಿ ಪುಡಿ ಯೂಸ್ ಮಾಡಿ ಹೇಗೆ ನಮ್ಮ ಮನೇಲಿ ಟ್ಯಾನ್ ರಿಮೂವ್ ಮಾಡ್ಬೋದು ಅಂತ ತಿಳ್ಸ್ಕೊಟ್ಟಿದ್ದೀನಿ. ಸೊ ಟ್ಯಾನ್ದೇ ನಾನು ಒಂದು 4-5 ರೆಮಿಡೀಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟು ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಸ್ಕಿನ್ಗೆ ಯಾವುದು ವರ್ಕ್ ಆಗ್ತಿದೆ ಅದನ್ನು ನೀವು ಫಾಲೋ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಹೋಮ್ ರೆಮಿಡೀಸಲ್ಲಿ ನೆಕ್ಸ್ಟು ನಿಮ್ಗೆ ಯಾವ ಥರ ಹೋಮ್ ರೆಮಿಡಿ ಬೇಕು, ಯಾವುದಕ್ಕೆ ಹೋಮ್ ರೆಮಿಡಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಇದು ನನಗೆ ಫುಲ್ ಬಾಡಿಗೆ ಅಪ್ಲೈ ಮಾಡಿ ಆಮೇಲೆ ಆರಾಮಾಗಿ ಸ್ನಾನ ಮಾಡಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಸ್ಕಾರ.